ಹಾಯ್, ನಮಸ್ಕಾರ. ಪ್ರತಿಯೊಬ್ಬ ಲೆಜೆಂಡ್ ಅಂತ ಯಾರು ನಾವು ಕರಿತೀವಿ ಇವತ್ತು, ಎಲ್ಲ ಲೆಜೆಂಡ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಿಗಿನಿಂಗ್ ಸ್ಟೇಜ್ ಆಫ್ ಅವರ್ ಲೈಫಲ್ಲಿ ದೇ ಹ್ಯಾವ್ ಅಂಡರ್ಗಾನ್ ಆಲ್ ಸಾರ್ಟ್ ಆಫ್ ದ ಪ್ರಾಬ್ಲಮ್ಸ್. ಇಟ್ಸ್ ಎ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಿರೋಗಿರ್ಬೋದು, ಆರ್ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಲೈಕ್ ಮಹಾತ್ಮ ಗಾಂಧಿ, ಮದರ್ ತೆರೇಸಾ, ಧೀರುಭಾಯ್ ಅಂಬಾನಿ, ಸೊ ಅಮಿತಾಬ್ ಬಚ್ಚನ್. ಟೇಕ್ ಇಟ್ ಅ ನ್ಯೂ ಲೆಜೆಂಡ್ಸ್ ಲೈಕ್ ಬಿಸ್ನೆಸ್ ಫೀಲ್ಡ್ಸ್ ಅಲ್ಲಿ ಇವಾಗ ಯಾರು ನಾವು ಲೈಕ್ ಟೈಕೂನ್ಗಳಂತ ಕರಿತೀವಿ, ಅವರೆಲ್ಲರೂ they turn their problems into an achievements, right? They didn't see their problems as a problem, it's a path for achievement. ಸೊ ನೀವು ಕೂಡ ಬಿಸ್ನೆಸ್ ಅಲ್ಲಿ ಇದ್ದು ನಿಮ್ಗೆ ಇವಾಗ ಏನಾದ್ರು ಪ್ರಾಬ್ಲಮ್ ಆಗಿದೆ, ನಿಮ್ಮ ಆಫ್ಲೈನ್ ಇಂದ ಆನ್ಲೈನ್ ಬರ್ಬೇಕಂದ್ರೆ ರಿಜಿಸ್ಟರ್ ಟು ದ ಪ್ರೋಗ್ರಾಮ್ ಕಾಲ್ಡ್ ಆನ್ಲೈನ್ ಬಿಸ್ನೆಸ್ಗೆ ಬನ್ನಿ ಅನ್ನೋ ಪ್ರೋಗ್ರಾಮ್. www.mybta.net ಅನ್ನೋ ವೆಬ್ಸೈಟ್ ಅಲ್ಲಿ ಯು ವಿಲ್ ಗೆಟ್ ದಿಸ್ ಲಿಂಕ್. ಇಟ್ಸ್ ಅ 2-hour program. It's 99 rupees. Enroll agi, so you can attend my 2-hour program, right? So ಇವತ್ತಿನ ಈ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ವಿಲ್ ಬಿ ಡಿಸ್ಕಸಿಂಗ್ ಪ್ರಾಬ್ಲಮ್ಸ್ ಇಸ್ ಎ ಪ್ರಾಬ್ಲಮ್ ಆರ್ ಎ ಪಾತ್ ಫಾರ್ ಅಚೀವ್ಮೆಂಟ್. ಸಮಸ್ಯೆನ ಅಥವಾ ಸಾಧನೆಗೆ ದಾರಿನ. ಸೊ ಸಮಸ್ಯೆಗಳನ್ನದು ಇಲ್ಲದೆ ಹೋಗಿದ್ರೆ ಏನಾಗಿರ್ತಾ ಇತ್ತು? ನಿಜವಾಗ್ಲೂ ಅಚೀವ್ ಮಾಡಕ್ ಆಗ್ತಾ ಇತ್ತ ನಾವು? ಇಲ್ಲ, ಕರೆಕ್ಟ್. ಬಟ್ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ, ಅಂದ್ರೆ ಹೌ ಟು ಇಂಟರ್ಪ್ರಿಟೇಟ್, ಅಂದ್ರೆ ಹೇಗೆ ಒಂದು ನೋಡ್ತೀವಿ ಒಂದು ವಿಚಾರವನ್ನು ಅನ್ನೋದ್ರ ಮೇಲೆ ನಮ್ಗೆ ಅದು ಸಮಸ್ಯೆನ ಅಥವಾ ಏನು ಅನ್ನೋದು ನಿರ್ಧಾರಿತವಾಗುತ್ತೆ. ನಾವು ಮಗುವಾಗಿರ್ಬೇಕಾದ್ರೆ when the child is a child, it don't see things as a problem, it takes as a game. Like ಏನಾದ್ರೂ ಸಿಕ್ಲಿಲ್ಲ ಅಂದ್ರೆ ಅದೇನ್ ಮಾಡುತ್ತೆ, ನಗ್ನಗ್ತಾ ಏನ್ ಬೇಕೋ ಕೇಳುತ್ತೆ. ಇಟ್ ಜಸ್ಟ್ ಪುಟ್ಸ್ ಹಿಸ್ ಎಫರ್ಟ್ಸ್ ವಿತ್ ಹ್ಯಾಪಿನೆಸ್ ಅಂಡ್ ಸ್ಮೈಲ್. ಬಟ್ ಅದೇ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಇಟ್ ವಿಲ್ ಗೆಟ್ ದಟ್ ಲಾಜಿಕಲ್ ಮೈಂಡ್, ಅ ಥಿಂಕಿಂಗ್ ಮೈಂಡ್. ಓ, ನನ್ ಒಳ್ಳೆ ಎಜುಕೇಶನ್ ಇಲ್ಲ, ಸರಿಯಾಗಿರೋ ಟೀಚರ್ ಸಿಗ್ತಾ ಇಲ್ಲ, ಐ ಡೋಂಟ್ ಹ್ಯಾವ್ ದಿಸ್ ದಾಟ್, ನನ್ನ ಹತ್ರ ಒಳ್ಳೆ ಟಾಯ್ಸ್ ಇಲ್ಲ, ನನ್ನ ಹತ್ರ ಒಳ್ಳೆ ಬಟ್ಟೆ ಇಲ್ಲ. ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ಥಿಂಕಿಂಗ್ ಇದಿಲ್ಲ, ಇಟ್ಸ್ ಅ ಪ್ರಾಬ್ಲಮ್, ದಿಸ್ ಇಸ್ ಅ ಪ್ರಾಬ್ಲಮ್, ದಿಸ್ ಇಸ್ ಅ ಪ್ರಾಬ್ಲಮ್, ರೈಟ್? How many of you see there are so many problems in and around? Look at every legend's life. Everybody who have gone through have faced initially problems. ಆದರೆ ಆ ಪ್ರಾಬ್ಲಮ್ನ ಅವ್ರು ಯಾವ ರೀತಿ ತಗೊಂಡ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲೆಟ್ ಮಿ ಶೇರ್ ಅ ಸ್ಮಾಲ್ ಸ್ಟೋರಿ. ವಾಟ್ಸಪ್ ಅಲ್ಲಿ ಲಾಂಗ್ ಬ್ಯಾಕ್ ಓದಿದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಗೀಸರ್ ಆನ್ ಮಾಡ್ತಾನೆ, ಕರೆಂಟ್ ವರ್ಕ್ ಆಗ್ತಾ ಇರಲ್ಲ, ಅಂದ್ರೆ ಆ ಗೀಸರ್ ವರ್ಕ್ ಆಗ್ತಾ ಇರಲ್ಲ. ಸೊ ಹಿ ಹ್ಯಾಸ್ ಟು ಗೋ ಟು ಆಫೀಸ್. ದೆನ್ ಏನ್ ಮಾಡ್ತಾನೆ, ಕೋಲ್ಡ್ ಶವರ್, ಹಿ ಟೇಕ್ಸ್ ಅ ಕೋಲ್ಡ್ ಬಾತ್. ಬೇಜಾರು ಮಾಡ್ಕೊಂಡು, ನನ್ನ ಲೈಫ್ ಬರೀ ಸಮಸ್ಯೆನ ಆಯ್ತು, ಥಂಡಿ ಸ್ನಾನ ಮಾಡ್ಬೇಕು ಇವತ್ತು ಅಂದ್ಬಿಟ್ಟು. ಅಂಡ್ ಈಗ ಲೈಕ್ ಅವನು ಕಿಚನ್ ಅಲ್ಲಿ 4 ಸ್ಲೈಸ್ ಬ್ರೆಡ್ ಇರುತ್ತೆ. ಸೊ ಐರನ್ ಮಾಡ್ಬೇಕಾಗಿರುತ್ತೆ ಅವನು. ಅದಕ್ಕೆ ಏನ್ ಮಾಡ್ತಾನೆ, ಆ 4 ಸ್ಲೈಸ್ ಬ್ರೆಡ್ ನ ಟೋಸ್ಟರ್ ಹಾಕ್ತಾನೆ, ರೈಟ್? ಸೊ ಟೋಸ್ಟರ್ ಹಾಕ್ಬಿಟ್ಟು ಐರನ್ ಮಾಡ್ತಾ ಇರ್ತಾನೆ. ಸೊ ವಾಟ್ ಹ್ಯಾಪನ್ಸ್, ಬರ್ಸ್ಟ್, ಆ 4 ತುಂಬಾ ಓವರ್ ರೋಸ್ಟ್ ಆಗ್ಬಿಡುತ್ತೆ, 4 ಹಾಳಾಗ್ಬಿಡುತ್ತೆ. ಇಟ್ ಫೀಲ್ಸ್ ಸೋ ಸ್ಯಾಡ್, ಇರಿಟೇಟೆಡ್. ಆಫೀಸ್ಗೆ ಹೋಗ್ಬೇಕಾಗಿದೆ ಅರ್ಲಿ ಮಾರ್ನಿಂಗ್. ಸೊ ಹೊರಗಡೆ ಬಂದು ಬೈಕ್ ಕಿಕ್ ಮಾಡ್ತಾನೆ, ಬೈಕ್ ಸ್ಟಾರ್ಟ್ ಆಗ್ತಾ ಇತ್ತು. ಏನ್ ಮಾಡೋದು, ಬೈಕ್ ನ ತಳ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಮೆಕ್ಯಾನಿಕ್ ಶಾಪ್ ಅಲ್ಲಿ ರಿಪೇರಿ ಮಾಡಿಸಿ ಅಲ್ಲಿಂದ ಹೊರಡ್ತಾನೆ. ಆಫೀಸ್ ಲೇಟ್ ಆಗುತ್ತೆ, ಬೈಸ್ಕೊಂತಾನೆ. ಅಂದ್ರೆ ಅವತ್ತೊಂದು ಕನ್ಫರ್ಮ್ಡ್ ಆರ್ಡರ್ ಸಿಗಬೇಕು ಅಂಡ್ ಹಿಸ್ ಜಾಬ್ ಹ್ಯಾಸ್ ಟು ಗೆಟ್ ಫೈನಲೈಸ್ಡ್. ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರ್ತಾನೆ. ಅಂಡ್ ಹಿ ಗೋಸ್ ಟು ದ ಕಸ್ಟಮರ್ ಪ್ಲೇಸ್, ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಹಿ ಕಮ್ ಟು ಆಫೀಸ್, ಜಾಬ್ ಗೆಟ್ ಕ್ಯಾನ್ಸಲ್ಡ್. ಮೀನ್ಸ್ ಲೈಕ್ ಅವ್ನು ಟರ್ಮಿನೇಟ್ ಆಗುತ್ತೆ, ಅವನಿಗೆ ಕನ್ಫರ್ಮೇಷನ್ ಆಗೋದಿಲ್ಲ, ತುಂಬಾ ಬೇಜಾರಾಗುತ್ತೆ ಅವನಿಗೆ. ಹಿ ಫೀಲ್ಸ್ ಸೋ ಸ್ಯಾಡ್. ಸೂಸೈಡ್ ಮಾಡ್ಕೊಬೇಕು ಅನ್ನೋದು ಬಂದ್ಬಿಡುತ್ತೆ ಅವನ ಮೈಂಡ್ಗೆ. ಬಟ್ ಸಮ್ ಹಿ ಕಂಟ್ರೋಲ್ಸ್ ಹಿಮ್ಸೆಲ್ಫ್ ಅಂಡ್ ಹಿ ಗೋ ಟು ಬೆಡ್ ಅಂಡ್ ಸ್ಲೀಪ್ಸ್. ರಾತ್ರಿ ಅವನಿಗೆ ಕನ್ಸಲ್ಲಿ ದೇವ್ರ ಜೊತೆ ಮಾತಾಡ್ತಾನೆ. ಮಗು, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಅಯ್ಯೋ, ಡಲ್ ಆಗಿರೋದ, ನಾನು ಸಾಯ್ಬೇಕು ಅಂತ ಕಾಯ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಬರೀ ಸಮಸ್ಯೆನೇ ಇದೆ. ಏನ್ ಸಮಸ್ಯೆ ಇದೆಯಪ್ಪ? ಬೆಳಗ್ಗೆ ಎದ್ದು ಗೀಸರ್ ಆನ್ ಮಾಡಿದೆ, ನೀರು ಬರಲಿಲ್ಲ. ಮಗು, ಗೀಸರ್ ಕೆಟ್ಟೋಗಿ ಕರೆಂಟ್ ಶಾಕ್ ಹೊಡಿತಾ ಇತ್ತು, ಅದಕ್ಕೆ ನಾನು ಕರೆಂಟ್ ತೆಗೆದೆ ಅಂತ ಹೇಳಿದ್ದಾರೆ. ಹೌದಾ? ಹಾ. ಮತ್ತೆ ಬ್ರೆಡ್ ತಿಂದಿಲ್ಲ, ಬೆಳಗ್ಗೆ ತಿಂಡಿ ಇಲ್ದಿರ ಹೋದೆ. ನೀನು ಆ ಬ್ರೆಡ್ ಏನಾದ್ರು ತಿಂದ್ರೆ ನಿಮಗೆ ಹೊಟ್ಟೆ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲೈಸ್ ಆಗ್ಬೇಕಾಗಿತ್ತು, ಬ್ರೆಡ್ ಹಾಳಾಗಿತ್ತು, ಅದಕ್ಕೆ ಓವರ್ ರೋಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅಂಡ್ ಅಗೇನ್ ಹಿ ಫೀಲ್ಸ್, ಹೌದಾ?
ಅಂಡ್ ಮತ್ತೆ ಬೈಕ್ ಕಿಕ್ ಮಾಡಿ ಬೈಕ್ನ ಮೆಕ್ಯಾನಿಕ್ ಶಾಪ್ವರೆಗೂ ಹೋಗ್ಬೇಕಾಗಿತ್ತು. ನೀನೇನಾದ್ರು ಬೈಕ್ ಸ್ಟಾರ್ಟ್ ಮಾಡಿ ಇದೇ ಟೈಮ್ ಹೋಗಿದ್ದಿದ್ರೆ ನಿನ್ ಆಕ್ಸಿಡೆಂಟಲ್ಲಿ ಏಟಾಗಿ ನಿನ್ ಕಾಲ್ ಹೋಗ್ತಾ ಇತ್ತು. ಸೊ ಅದಕ್ಕೆ ನಿನ್ ಬೈಕ್ ಹಾಳು ಮಾಡಿದೆ ನಾನು. ದೆನ್ ಆರ್ಡರ್ ಯಾಕೆ ಕ್ಯಾನ್ಸಲ್ ಆಯ್ತು, ನಂಗೆ ಜಾಬ್ ಯಾಕೆ ಸಿಕ್ಲಿಲ್ಲ ದೇವ್ರೆ? ಆ ಆರ್ಡರ್ ಏನಾದ್ರು ನೀನ್ ಬಂದಿದ್ರೆ, ನೀನ್ ತಗೊಂಡಿರೋ ಆರ್ಡರಿಂದ ನಿಮ್ ಸಂಸ್ಥೆಗೆ 1 ಕೋಟಿ ಲಾಸ್ ಆಗಿರೋದು, ನಿನ್ ಮೇಲೆ ಕೆಟ್ಟ ಹೆಸರು ಬಂದಿರೋದು. ಅಂಡ್ ಹಿ ಸೇಸ್, ಸೊ ಹಾಗಾದ್ರೆ ಇದು ಪ್ರಾಬ್ಲಮ್ ಅಲ್ಲ, ನೀನು ಪ್ರೊಟೆಕ್ಟ್ ಮಾಡಿದ್ದ ದೇವ್ರೆ? He says yes, and he gets up and then he realizes, okay, let me start my own. ಸೊ ಎಷ್ಟೊಂದು ಸತಿ ನಮ್ಗೆ ನಾವು ಅನ್ಕೊಂಡಿರೋದೆಲ್ಲ ಏನಾಗ್ತಾ ಹೋಗುತ್ತೆ, ಇಟ್ ವಿಲ್ ಜಸ್ಟ್ ಗೆಟ್ ಕ್ಯಾನ್ಸಲ್ಡ್ ಆರ್ ಗೋಸ್ ರಾಂಗ್ or turns into negative. But now ಹೇಗೆ ನೋಡ್ತೀವಿ ಅದನ್ನ? It's a problem, it's a solution. How many of you have a problem in life right now? Type in the chat box, yeah, I have a problem. Who don't have a problem? Everybody have a problem, right? Type in the chat box. Yes, ಜನರಿಗೆ it's a live program. YouTube ಅಲ್ಲಿ ಇವಾಗ ನಾವು ಮಾಡ್ತಾ ಇರೋದು. There are 20 plus of you are watching live right now. Okay, maybe some of you will watch later. It's a recorded program ನೋಡ್ತೀರಾ. How many of you have a problem? Type problem. Yeah. How many of you have a problem? Kiran. Okay. Others? Yeah, we all have a small problem, big problem. ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಕೆಲವರಿಗೆ ಮನಿ ಪ್ರಾಬ್ಲಮ್ ಇದೆ, ಕೆಲವರಿಗೆ ಬಿಸ್ನೆಸ್ ಪ್ರಾಬ್ಲಮ್ ಇದೆ, ಕೆಲವರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. Everyone have a problem. Degree changes and the area changes. ನಾನು ನನ್ನ ಲೈಫ್ನ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಡ್ ಅ ಪ್ರಾಬ್ಲಮ್. ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದೀನಿ, ಓದೋದ್ರಲ್ಲಿ ಪ್ರಾಬ್ಲಮ್ ಇತ್ತು ನನಗೆ. ಅವಾಗ ನನಗೆ ಲೈಕ್ ನಮ್ಮ ತಂದೆ ತಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರಿಸಿದ್ರೆ ಎಷ್ಟು ಚೆನ್ನಾಗಿರೋದು, ಇಂಗ್ಲಿಷ್ ನನ್ ತಲೆಗೆ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟ್, ನಾನೇನಾದ್ರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಕನ್ನಡದ ಬಿಸ್ನೆಸ್ ಕೋಚ್ ಆಗ್ತಾ ಇರ್ಲಿಲ್ವೇನೋ ನಾನು. ರೈಟ್, ವೆನ್ ಐ ವಾಸ್ ಗ್ರೋಯಿಂಗ್ ಆಸ್ ಎ ಟೀನೇಜರ್, ಹೆಲ್ತ್ ಇಶ್ಯೂ, ಕರೆಕ್ಟ್, ಅಂಡ್ ಐ ಆಲ್ವೇಸ್ ಸೀನ್ ತುಂಬಾ ಹೆಲ್ತ್ ಇಶ್ಯೂ ಯಾವಾಗ್ಲೂ. ಬಟ್ ಅವಾಗ ಹೆಲ್ತ್ ಇಶ್ಯೂ, ಇವತ್ತು ಸೋ ಫಿಟ್ ಅಂಡ್ ಹೆಲ್ತಿ. ಐ ವಾಸ್ ಟು ಕಂಪೇರ್. ನಮ್ಮ ತಂದೆ ಟೈಲರ್ ಆಗಿದ್ರು ಒಳ್ಳೆ ಬಟ್ಟೆ ಇರ್ತಾ ಇರ್ಲಿಲ್ಲ, ಬಿಕಾಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಐ ಆಲ್ವೇಸ್ ಯೂಸ್ ಟು ಕಂಪೇರ್. ಇವರು ಹೊಸ ವರ್ಷಕ್ಕೆ ಹೊಸ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ, ನಾನು ಅದೇ ಯೂನಿಫಾರ್ಮ್ ಹಾಕೊಂಡ್ಬರ್ತೀನಿ. ಇವ್ರ ಹತ್ರ ಒಳ್ಳೆ ರೆಡಿಮೇಡ್ ಸ್ಕೂಲ್ ಬ್ಯಾಗ್ ಇದೆ, ನನ್ನ ಹತ್ರ ನಮ್ಮ ತಂದೆ ಖಾಕಿನಲ್ಲಿ ಹೊಲ್ದ್ ಕೊಡೋ ಬ್ಯಾಗ್ ಇದೆ. ಐ ಟು ಸಿ ಆಲ್ವೇಸ್ ದಟ್. ಐ ಟು feel low. How many of you gone through that childhood? And then when I started a printing press, failed. First 5-6 years, bari buddy loan. How many of you are in loan problem? I've gone through that. Then failures avak padide hogididre, I would have not built by learning, attending many training programs. Direct marketing 18 years ಯಶಸ್ವಿ ಸಂಸ್ಥೆ ಕಟ್ಟಕ್ ಆಗ್ತಾ ಇಲ್ಲ. Again, like from 4-5 years, I have seen some problem in life. 18 years of successful business started slowly collapsing because of internet and technology. Direct marketing vanished. ಅವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹಿಂಗಾಯ್ತು? ಈ 2ನೇ ಕೊರೋನಾ ಬಂದ್ಮೇಲೆ ರಿಯಲೈಸ್ ಮಾಡ್ಕೊಂಡೆ, ಅಥವಾ ಲಾಸ್ಟ್ ಇಯರ್ ಬಂದಾಗನೇ ಅನಿಸ್ತು, ಡೈರೆಕ್ಟ್ ಮಾರ್ಕೆಟಿಂಗ್ 40 ಬ್ರಾಂಚ್ ಇದ್ದಿದ್ರೆ ಹೇಗೆಲ್ಲ ಬಾಡಿಗೆ ಕಟ್ಟೋದಾಗ್ತಾ ಇತ್ತು, ಹೇಗಿರ್ಬೋದಾಗಿತ್ತು ಲೈಫ್ ಅವಾಗ. ಆಲ್ ಆಫ್ ದ ಸಡನ್ ಪ್ರಾಬಬ್ಲಿ ಟೆಕ್ನಾಲಜಿ ಚೇಂಜ್ ಆಗೋದಕ್ಕೆ, ದ ಜಾಬ್ ವರ್ಲ್ಡ್ ಚೇಂಜ್ ಅಂಡ್ ಪೀಪಲ್ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಎ ನ್ಯೂ ಜಾಬ್, ಅ ಬೆಟರ್ ಜಾಬ್, ಡೈರೆಕ್ಟ್ ಮಾರ್ಕೆಟಿಂಗ್. ಗೈಸ್, ಇಟ್ಸ್ ಓಕೆ ನೌ ಫಾರ್ ಮೀ. ಐ ಫೆಲ್ಟ್ ಇಟ್ಸ್ ಬೆಟರ್. 2 ವರ್ಷದ ಮುಂಚೆನೆ, ಕೊರೋನಾ ಬರೋಕ್ಕಿಂತ ಮುಂಚೆನೆ ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಲೋ ಡೌನ್ ಆಗಿದ್ದು. ಇಟ್ ಅಫೆಕ್ಟೆಡ್ ಓನ್ಲಿ 5-6 ಬ್ರಾಂಚಸ್. ಯಾ, ನಾವು ಕೋಚಿಂಗ್ ಇಂಡಸ್ಟ್ರಿ, so all 13 years ಅಲ್ಲಿ everybody used to tell one thing, Satya, your coaching is an excellent, but marketing ಅಥವಾ ಇನ್ನೂ ಸ್ಕೇಲ್ ಅಪ್ ಆಗಬೇಕಾಗಿತ್ತು ನೀವು. Why did not happen this? One of my best student always used to ask me, you need to have a module where you can scale up your coaching module. But I am 4 ಗೋಡೆ ಮಧ್ಯೆ ನಿಂತು ಹೇಳ್ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದರು. ಆರ್ ಆಡಿಟೋರಿಯಂ, ರೈಟ್, ಕ್ಲಾಸ್ ರೂಮ್ ಟೀಚರ್ ನಾನು. 3 years back, 2018 August, we opened an office, corporate office. 20 lakh rupees interiors ಖರ್ಚು ಮಾಡಿ, ಡೆಪಾಸಿಟ್ ಮಾಡಿ, ಫುಲ್ ಬೆಸ್ಟ್ ಕಾರ್ಪೊರೇಟ್ ಆಫೀಸ್, ಕನ್ಸ್ಯೂಮ್ಯಾಕ್ಸ್ BTA. 1 ವರ್ಷ ನಡೆಸಿದ್ವಿ ಆಫೀಸು. ಜನವರಿ ಫೆಬ್ರವರಿ 2020 ಏನು ಅಂತ ಗೊತ್ತಾಗ್ತಾ ಇಲ್ಲ, ಮಾರ್ಚ್ ಲಾಕ್ಡೌನ್, ಏಪ್ರಿಲ್ ಆಫೀಸ್ ಕ್ಲೋಸ್ ಮಾಡಿದ್ವಿ. 20 lakh rupees ಲಾಸ್ಟ್ ಇನ್ ಲಾಸ್ಟ್ ಇಯರ್ ಮಾರ್ಚ್. ಪ್ರಾಬ್ಲಮ್. ಬಟ್ ವಾಪಸ್ ಇವತ್ತು ತಿರುಗಿ ನೋಡಿದ್ರೆ
ಅದು ಆಗಿದ್ದಕ್ಕೆ ತಿಂಗಳಿಗೆ 1,00,000 ಎಕ್ಸ್ಪೆನ್ಸಸ್ ಇಲ್ಲ. ಎವ್ರಿಥಿಂಗ್ ಇಸ್ ಆನ್ಲೈನ್ ನೋ, ಇನ್ಕ್ಲೂಡಿಂಗ್ ಕೋಚಿಂಗ್ ಎಸ್ ಕಮ್ ಆನ್ಲೈನ್. ಸೊ ಅದಕ್ಕಿಂತ ಹಿಂದಿನ ವರ್ಷನೇ ಆನ್ಲೈನ್ ಬಂದಿದ್ದಕ್ಕೆ ಇಟ್ ಜಸ್ಟ್ ಗೇವ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ನೋ. ಅಂದ್ರೆ ಏನಂತ ಕರೆಯೋದು ಇವಾಗ ಇದನ್ನ, 20 ಲಕ್ಷ ಆಫೀಸ್ ಹೋಯ್ತು ಅಂತ ಕೊರ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದ? ಇವತ್ತು ಆನ್ಲೈನ್ ಮುಖಾಂತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮದಲ್ಲಿರೋ ಪ್ರತಿಯೊಬ್ಬ ಬಿಸ್ನೆಸ್ ಓನರ್ಗೆ ರೀಚ್ ಆಗೋ ಒಂದು ಅವಕಾಶ ಸಿಕ್ಕಿದೆ. ಪಾತ್ ಫಾರ್ ಅಚೀವ್ಮೆಂಟ್. ವಾಟ್ ಡು ಯು ಸಿ ನೌ? ಇಸ್ ಕಾಲ್ಡ್ ಲೋಯರ್ ಮೆಚುರಿಟಿ ಅಂಡ್ ಹೈಯರ್ ಮೆಚುರಿಟಿ. ಅಂದ್ರೆ ಮೆಚುರಿಟಿ ಅಂದ್ರೆ ನಮ್ಮ ವಿವೇಚನಾ ಶಕ್ತಿ, ನಾವು ಅರ್ಥೈಸ್ಕೊಳ್ಳೋ ರೀತಿ ಅಂತ ಕರಿತೀವಿ. ಸೊ ಆ ಮೂಮೆಂಟ್ ಅಲ್ಲಿ ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ತುಂಬಾ ಜನ ಅನ್ಕೊಳ್ಳೋಂಥದ್ದು, ಸಮಸ್ಯೆ ಬಂದ್ಬಿಡ್ತಲ್ಲ ದೇವ್ರೆ, ವೈ ದ ಪ್ರಾಬ್ಲಮ್ ಅನ್ಕೊಂಡು ಕೂತ್ಕೊಂಡವರು ದೇ ಆರ್ ಇನ್ ಲೋಯರ್ ಮೆಚುರಿಟಿ. ನಾನು ದಡ್ರು ಅಂತ ಕರೆಯಕ್ಕೆ ಇಷ್ಟಪಡಲ್ಲ, ಅಥವಾ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್, ಐ ಜಸ್ಟ್ ವಾಂಟ್ ಟೆಲ್ ಲೋ ಮೆಚುರಿಟಿ. ಬಟ್ ಸ್ವಲ್ಪ ದಿನ ಆದ್ಮೇಲೆ ನಮ್ಗೆ ಅದನ್ನ ಏನಕ್ಕಾಯ್ತು ಹಂಗೆ ಅವಾಗ ಅನ್ನೋದು ಯಾರಿಗ ಅರಿವಾಗುತ್ತೋ ಅವಾಗ ಹೈಯರ್ ಮೆಚುರಿಟಿ. ಅವತ್ತಾಗಿದ್ದು ಒಳ್ಳೇದು, ಅದು ಅವತ್ತು ಹಿಂಗ ಆಗದೆ ಹೋಗಿದ್ರೆ ನಾನು ಇದನ್ನ ಮಾಡ್ತಾ ಇರ್ಲಿಲ್ಲ. isn't it? It's a great opportunity, right? So if ಆ 4 ಗೋಡೆ ಮಧ್ಯೆ ಆಡಿಟೋರಿಯಂ ಕ್ಲೋಸ್ ಆಗದೆ ಹೋಗಿದ್ರೆ ಇವತ್ತು ಕರ್ನಾಟಕದ 1200 ಸ್ಟೂಡೆಂಟ್ಸ್, ಪೇಡ್ ಸ್ಟೂಡೆಂಟ್ ಆರ್ ನಾಟ್ ಬೀನ್ ಲರ್ನಿಂಗ್ ಫ್ರಮ್ ಮೀ ಆನ್ಲೈನ್ ಮೂಲಕ. ಸೊ ಹೌ ಡು ಯು ಸಿ? ಚೆಕ್. ಇವತ್ತು ಎಲ್ರಿಗೂ ಕರೋನಾ ಬಂದಿರೋದು ಪ್ರಾಬ್ಲಮ್. ಡೆಫಿನೆಟ್ಲಿ ಇಟ್ಸ್ ಅ ಪ್ರಾಬ್ಲಮ್. ಐ ಆಮ್ ನಾಟ್ ಡಿನಿಂಗ್ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಇಟ್ಸ್ ಅ ರಿಯಲ್ ಪ್ರಾಬ್ಲಮ್ ಫಾರ್ ತುಂಬಾ ಜನರ ಜೀವನಕ್ಕೆ. ಆದ್ರೆ ವಿ ಡೋಂಟ್ ನೋ ದೇರ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ರೀಸನ್ ಅಂತ ಕರೆಯೋಣ. ಸಿ, ನಾವು ಪರ್ಸನಲಿ ಬೆಳಿಬೇಕಂದ್ರೆ ಬೇಕಾಗಿರೋದು 3 ವಿಚಾರ. ನಮ್ಮ ಜ್ಞಾನ, ನಾಲೆಡ್ಜ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ನಾಲೆಡ್ಜ್. ನೀವು ಬಿಸ್ನೆಸ್ ಅಲ್ಲಿ ಬೆಳೀತಾ ಇಲ್ಲ ಅಂದ್ರೆ, ಹಣಕಾಸಿನ ವಿಚಾರದಲ್ಲಿ ಬೆಳೆದಿಲ್ಲ ಅಂದ್ರೆ, ಸಂಬಂಧಗಳಲ್ಲಿ ಸರಿಯಾಗಿ ಬೆಳೀತಾ ಇಲ್ಲ, ಅಥವಾ ಸಾಮರಸ್ಯ ಇಲ್ಲ, ಎಲ್ಲೋ ಒಂದ್ ಕಡೆ ರೈಟ್ ನಾಲೆಡ್ಜ್ ನಾವು ಅಪ್ಲೈ ಮಾಡ್ತಾ ಇಲ್ಲ ಅಂತ ಲೆಕ್ಕ. ಟೈಪ್ ಆಲ್ ಆಫ್ ಯು ಇಫ್ ಯು ಅಗ್ರಿ. ನಾಲೆಡ್ಜ್. There are so many right knowledge is required for us. ಆ ಜ್ಞಾನ ಇದ್ರೆ ಓಕೆ, ವಿ ವಿಲ್ ಬಿಕಮ್ ಆಲ್ ರೈಟ್. ಎರಡನೇದು ಗೊತ್ತಿದೆ, ಬಟ್ ಆದ್ರೆ ನಮ್ಗೆ ಅನ್ಕೊಂಡಷ್ಟು ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾವು ವಿ ಆರ್ ನಾಟ್ ಶಾರ್ಪನ್ಡ್ ಅವರ್ ಸ್ಕಿಲ್. ನಮ್ಮ ಚಾಕಚಕ್ಯತೆ ಅಂತ ಕನ್ನಡದಲ್ಲಿ ಕರೆಯೋದು, ಪ್ರಾವೀಣ್ಯತೆ ಅಂತ ಕರೆಯೋಣ. ಪ್ರಾವೀಣ್ಯತೆ ಇಸ್ ದ ರೈಟ್ ವರ್ಡ್. ಎಕ್ಸಲೆನ್ಸಿ. ಆ ಪ್ರಾವೀಣ್ಯತೆ ನಾವೇನ್ ಮಾಡ್ಕೊಂಡಿಲ್ಲ, ಎಲ್ಲೋ ಒಂದ್ ಕಡೆ ನಾವು ಶಾರ್ಪ್ ಮಾಡ್ಕೊಂಡು ಎಕ್ಸಲೆನ್ಸಿ ಪಡೆದಿಲ್ಲ. ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಎನ್ ಆಫ್ ಯುವರ್ ಸ್ಕಿಲ್ಸ್ ಪ್ರಾಪರ್ಲಿ. ದಟ್ಸ್ ವೈ ಯು ಹ್ಯಾವ್ ಎನ್ ಅ ಪ್ರಾಬ್ಲಮ್. ಇಲ್ಲ, ಮೂರನೇದು ನಾಲೆಜ್ ಚೆನ್ನಾಗಿದೆ, ಟೈಮ್ ಬಂದಾಗ ಬೇಕಂದಾಗ ಟಕ ಟಕ ಚೆನ್ನಾಗಿ ಕೆಲಸ ಮಾಡ್ತೀವಿ, ಸ್ಕಿಲ್ಸ್ ಇದೆ, ಸಾಕಾಗಿದೆ, ಬಟ್ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಒಂದು ಆ ಮೂಡು, ಜೋಶು ಮತ್ತೆ ಬಿದೋಗುತ್ತೆ. ಸಖತ್ ಟೈಮ್ ಬಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಎರಡನೇ ಟೈಪ್ ಆಲ್ ಆಫ್ ಯು ಸ್ಕಿಲ್ಸ್. ಯು ಹ್ಯಾವ್ ಟು ಬಿಕಮ್ ಎಕ್ಸಲೆಂಟ್ ಇನ್ ಯುವರ್ ಸ್ಕಿಲ್ ಸೆಟ್ಸ್. ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಕರೆಯೋಣ, ರೈಟ್? ಟೆಕ್ನಿಕಲ್ ಸ್ಕಿಲ್ಸ್. ಸೋ ಮೆನಿ ಟೆಕ್ನಿಕಲ್ ಥಿಂಗ್ಸ್ ಆರ್ ದೇರ್. ಓಕೆ, ಆ ಸ್ಕಿಲ್ ಸೆಟ್ ನ ಕಲ್ತ್ಕೊಂಡ್ಬಿಟ್ರೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಪೀಪಲ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್, ರೈಟ್? ಮೂರನೇದು ವಿಲ್ ಪವರ್, ಮನೋಬಲ ಅಂತ ಕರಿತೀವಿ. ಕೆಲವರಿಗೆ ಮನೋಬಲ ತುಂಬಾ ವೀಕು. ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದ್ಬಿಟ್ರೆ ಸಾಕಪ್ಪ ಸ್ವಲ್ಪ ರೆಸ್ಟ್ ತಗೋಣ ಅಂತ ದೇ ಬಿಕಮ್ ರಿಲ್ಯಾಕ್ಸ್ಡ್. ಏನಾಗ್ತಾರೆ? ದೇ ಬಿಕಮ್ ರಿಲ್ಯಾಕ್ಸ್ಡ್. ಇಲ್ಲ, ಸಮಸ್ಯೆ ಇದ್ರೆ ಮಾತ್ರ ತಮ್ಮ ಒಂದು ಹೀರೋಯಿಸಮ್ ತೋರಿಸ್ತಾರೆ, ಸಖತ್ ವರ್ಕ್ ಮಾಡ್ತಾರೆ. ಇಲ್ಲ ಅಂದ್ರೆ ವರ್ಕ್ ಮಾಡಲ್ಲ. ದೇ ಜಸ್ಟ್ ಬಿಕಮ್ ಸ್ಲಂಪ್. ಆ ವಿಲ್ ಪವರ್ ಕನ್ಸಿಸ್ಟೆಂಟ್ ಆಗಿರೋದಿಲ್ಲ. ಆ ವಿಲ್ ಪವರ್ ಅವಾಗ ವೀಕ್ ಆಗ್ತಾ ಹೋಗುತ್ತೆ. They don't keep their willpower same momentum. Correct? ಈ ಮೂರು ಸರಿಗಿದ್ರು ಪ್ರಾಬ್ಲಮ್ ಆಯ್ತು ಅನ್ಕೊಡಿ. Even if these 3 things is also still problem, like somebody like you may say like Satya sir, like everything is ಎಲ್ಲ ಸರಿ ಮಾಡ್ತಾ ಇದೆ, but why this problem for me? Why ನನ್ನ ಬಿಸ್ನೆಸ್ ಬಿದ್ದೋಯ್ತು?
ವೈ ಹೆಲ್ತ್ ಗಾಟ್ ಅಪ್ಸೆಟ್, ಹೆಲ್ತ್ ತುಂಬಾ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡಿನಿ ಎಲ್ಲ ಆದ್ರೂ ವೈ ಡಿಡ್ ಐ ಗಾಟ್ ಕರೋನಾ ಎಫೆಕ್ಟೆಡ್, ವೈ ಮೈ ಬಿಸ್ನೆಸ್ ಕೇಮ್ ಡೌನ್ ನೌ? The answer is there is something new, better has to come up. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಟ್ ದಿಸ್ ಮೂಮೆಂಟ್. ಏನ್ ಕೇಳ್ಬೇಕಿಲ್ಲಿ? ವಾಟ್ ನೆಕ್ಸ್ಟ್ ನ್ಯೂ ಇಸ್ ಕಮಿಂಗ್ ಅಪ್, ವಾಟ್ ನೆಕ್ಸ್ಟ್ ಬೆಟರ್ ಇಸ್ ಕಮಿಂಗ್ ಅಪ್, ವಿ ಡೋಂಟ್ ನೋ. ಕರೆಕ್ಟ್? ಹೀಗೆ ನಾನು ವಾಪಸ್ ತಿರುಗಿ ನೋಡಿದ್ರೆ ಪ್ರತಿದಿನ ಎವ್ರಿ ಡೇ ಹೊಸ ಆಟೋಮೇಟೆಡ್ ಇನ್ಕಮ್ ಬರೋ ದಾರಿ ಸಿಗ್ತಾ ಇದೆ ಆಟೋಮೆಟಿಕ್ ಆಗಿ ನಮ್ಗೆ. ಐ ವಾಸ್ ಆಲ್ವೇಸ್ ಅ ಪೀಪಲ್ ಮ್ಯಾನ್, ಇವತ್ತು ಪೀಪಲ್ ಮ್ಯಾನೇ. ಬಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಲೋ ಆಗಿ ಆ ಒಂದು ಮೆಥಡ್ ಆಫ್ ಕೋಚಿಂಗ್ ಸ್ಲೋ ಆಗದೆ ಹೋಗಿದ್ದಿದ್ರೆ ಐ ವುಡ್ ಹ್ಯಾವ್ ನಾಟ್ ಲರ್ನ್ ಟೆಕ್ನಾಲಜಿ ವರ್ಲ್ಡ್, ಡಿಜಿಟಲ್ ವರ್ಲ್ಡ್, ಆನ್ಲೈನ್ ವರ್ಲ್ಡ್ ನಾನು ಇಲ್ಲಿ ತಾನೇ ಇಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರಲಿಲ್ಲ. ರೈಟ್? ಅಂಡ್ ಟುಡೇ ಎವ್ರಿ ಡೇ ಒನ್ ಆರ್ ಅದರ್ ಆಟೋಮೇಟೆಡ್ ಇನ್ಕಮ್ ಪಾತ್ ಓಪನ್ ಆಗ್ತಾ ಇದೆ. ಸೊ ಐ ಫೀಲ್ ಇಟ್ಸ್ ಅ ಗಾಡ್ಸ್ ಬ್ಲೆಸ್ಸಿಂಗ್. God takes away small and he give a bigger thing to good people. I was a student of so many teachers, right? So many organizations. God don't test you, but he gives you an exam to prepare you for a next level. Correct? I've always learned and understood this. ಇವತ್ತು ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಡೋಂಟ್ ವರಿ ಅಬೌಟ್ ದ ಪ್ರೆಸೆಂಟ್ ಪ್ರಾಬ್ಲಮ್. ಆಸ್ಕ್, ಈ ಪ್ರಾಬ್ಲಮ್ ನನಗೆ ಏನು ಹೊಸದನ್ನ ದಾರಿ ಓಪನ್ ಮಾಡ್ತಾ ಇದೆ, ಹೊಸ ಡೋಂಟ್ ನೋ ವಾಟ್ ನ್ಯೂ ಥಿಂಗ್ಸ್ ಆರ್ ಕಮಿಂಗ್. ಹೋಲ್ ವರ್ಲ್ಡ್ ಈಸ್ ಸಫರಿಂಗ್ ನೌ. ಸೊ ಲುಕ್ ಅಟ್ ದಿಸ್ ವರ್ಲ್ಡ್ ವಾರ್ ಆದಾಗ ಏನಾಯ್ತು? ವರ್ಲ್ಡ್ ವಾರ್ 1 ಆದಾಗ something better system came up, protection to the world. World War 2 ಆದಾಗ something new, whole world decided. Correct? Now this thing is happening, this pandemic, corona things is happening. Correct? So now we don't know what something new, better world will evolve for all of us. True, a better new world will open up. But if yarge andre who has a better maturity or a higher maturity, but a lower maturity will complain, crib, sarigilla, time sarigilla, bhumi sarigilla, our sarigilla, your sarigilla, blame game. People will never see the path for achievement. Who are you? Path for achievement, type path for achievement anbittu. Right? So every Saturday I'm going to conduct this live session. 10 minutes I'm going to keep it for question answer session. So what's your question? Yen nimma prashne enu? Right? You can ask any question about life, business. It's open platform. ಸಾಧನೆಗೆ ದಾರಿ. ಇವತ್ತು ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಸಾಧನೆಗೆ ದಾರಿ ಮಾಡ್ಕೊಂಡ್ವಿ. ಹೌ ಟು ಓವರ್ಕಮ್ ಫಿಯರ್? ವೆರಿ ನೈಸ್. ಭಯ is because we want security, financial security, life security, relationship security. That is why we have a fear. Overcome that fear. Go and ask why I'm fearful so much, right? Fear is an indication that you're not prepared enough. Question, ಭಯದಿಂದ ಹೇಗೆ ಹೊರಗಡೆ ಬರಬೇಕು? ಭಯದಿಂದ ಅಂದ್ರೆ ಭಯ ಅಂದ್ರೆ ನಾವೆಲ್ಲೋ ಇನ್ನೂ ಕಂಪ್ಲೀಟ್ ತಯಾರಾಗಿಲ್ಲ ಅಂತ ಲೆಕ್ಕ. ಎಕ್ಸಾಮ್ ಹೋದಾಗ ನಮ್ಗೆ ಭಯ ಆಗ್ತಾ ಇದೆ ಅಂದ್ರೆ ನಾನು ಕಂಪ್ಲೀಟ್ಲಿ ಥರೋಲಿ ಪ್ರಿಪೇರ್ ಆಗಿಲ್ಲ ಎಕ್ಸಾಮ್ಗೆ, ಅದಕ್ಕೆ ಭಯ ಇರೋಂಥದ್ದು. ಸೊ ಏನ್ ಮಾಡ್ಬೇಕು ಅದಕ್ಕೆ? ಪ್ರಿಪೇರ್ ಪ್ರಾಪರ್ಲಿ, ಪ್ರಿಪೇರ್ ಇನ್ ಆಲ್ ದ ಏರಿಯಾಸ್ ಆಫ್ ಲೈಫ್. ಸೊ ಯು ವಿಲ್ ನಾಟ್ ಹ್ಯಾವ್ ಎ ಫಿಯರ್. ಈವನ್ ಇಫ್ ಫಿಯರ್ ಇಸ್ ದೇರ್, it says that be careful. Its fear is good actually, nan prakara. So path for achievement, how to maintain consistency in business, Krishna Reddy. Consistency maintain ಮಾಡಬೇಕಂದ್ರೆ you should be a self motivator. See, ಎಂಪ್ಲಾಯಿಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ಅಥವಾ 9ರಿಂದ ಸಂಜೆ 6, 8 hours ವರ್ಕ್ ಮಾಡಲೇಬೇಕು. ನನ್ನ ಅಟೆಂಡೆನ್ಸ್ ಹಾಜರಿ ಆಗ್ಲೇಬೇಕು, ಅವಾಗಲೇ ಸ್ಯಾಲರಿ ಬರೋದಂತ. ಬಟ್ ಬಿಸ್ನೆಸ್ ಓನರ್ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಯಾರು ಬಾಸ್ ಇಲ್ಲ. So you don't have a boss, that's why you have a problem. Correct? So ಬಾಸ್ ಆಗಿರೋರಿಗೆ ದೊಡ್ಡ ಒಂದು ಏನಂತ ಕರಿತೀವಿ, ಮಾತ್ರವಾದ ಒಂದು ಗುಣ ಯಾವ್ದಿರ್ಬೇಕಂದ್ರೆ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್.
Then if you have a self discipline, you can maintain consistency in the business. ತುಂಬಾ ಜನರಿಗೆ ಅಸಿಸ್ಟ್ ಜಾಸ್ತಿ ಇರೋದ್ರಿಂದ type all of you self discipline ಅಂತ chat box ಅಲ್ಲಿ. If you agree, give me some thumbs up, all of you. And I saw only some few of you are giving some thumbs up. Whenever you hear correct Satya, yes, give me some thumbs up, correct, or I will develop self discipline from here. Now so many of you cannot keep self discipline. ಅದಕ್ಕೆ ಏನು ಮಾಡಬೇಕು? Have an environment, have a group of people who are self-disciplined. You can see from here onwards, every Saturday, 8 o'clock sharp, I will conduct YouTube live. This is my discipline. Timings is a discipline. And I will be with the learning group. This is my discipline. Prati Somara Ratri, Monday mentoring with Satya for me, BTA Consumax students, I conduct 8 o'clock to 9:30. Come what may, 8 o'clock to 9:30. Every Monday, Zoom meeting conduct ಮಾಡ್ತೀನಿ. Self discipline, so that their environment creates so many people who are regular with the group. They're always with the self discipline. Nice. What's your next question, sir? Will power ಮತ್ತು skills ನ ಹೇಗೆ ಡೆವಲಪ್ ಮಾಡ್ಕೊಬೇಕು? Will power ಮತ್ತೆ will power ಅನ್ನೋದು ಏನಾದ್ರೂ ಒಂದು ಸಾಧನೆ ಮಾಡ್ಕೊಬೇಕು ಅನ್ನೋ ಒಂದು, see at the end of the day ನಿಮ್ಮನ್ನು ನೀವು ಹೇಗೆ ನೋಡ್ಕೊಳಕ್ ಇಷ್ಟ ಬೀಳ್ತೀರಾ? Weak, dull, average, low person, or do you want to see yourself ನಿಮ್ಮ ಕಣ್ಣಲ್ಲಿ ನೀವು ಮೇಲೆ ನೋಡೋಕೆ ಇಷ್ಟ ಬೀಳ್ತೀರಾ? ಸೊ ವಿಲ್ ಪವರ್ ಇಸ್ ಸಿಂಪಲ್ ಆಸ್ ಸಿಂಪಲ್. ಬೆಳಗ್ಗೆ ಅಲಾರಾಮ್ ಹೊಡಿಬೇಕಾದ್ರೆ ಆ ಅಲಾರಾಮ್ ಹೊಡಿದ ತಕ್ಷಣ ನಿಮ್ಗೆ ಎದ್ದೇಳಕ್ ಆಗ್ತಾ ಇದೆಯಾ? ದೆನ್ ಯು ಹ್ಯಾವ್ ಎ ಸೆಲ್ಫ್ ಡಿಸಿಪ್ಲಿನ್. ಫಸ್ಟ್ ಥಿಂಗ್, ಹೇಳಿದ ಟೈಮ್ ನೀವು ಹೋಗ್ತಾ ಇದೆಯಾ? ಯು ಹ್ಯಾವ್ ಎ ಸೆಲ್ಫ್ ಡಿಸಿಪ್ಲಿನ್. ನೀವು ಒಂದು 5 ಕೆಲಸ ಬರ್ಕೊಂಡಿರ್ತೀವಿ, ಇವತ್ತು ಇದನ್ನ ಮಾಡ್ತೀನಿ, ಯು ಜಸ್ಟ್ ಕಂಪ್ಲೀಟ್ ದಟ್ 5 ಟಾಸ್ಕ್, ಯು ಹ್ಯಾವ್ ಎ ಸೆಲ್ಫ್ ಡಿಸಿಪ್ಲಿನ್. ಸೊ ವೆರಿ ಸಿಂಪಲ್. ವಿಲ್ ಪವರ್, set the things, go and achieve your own things, then you have your own self discipline. Skills develop ಮಾಡ್ಕೊಳ್ಳೋದು, you need to have a teacher who can correct you. Correction ಮಾಡಿದಿರೋರು ಇಲ್ಲ ಅಂದ್ರೆ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗೋದಿಲ್ಲ. You need to have a teacher, then only you can improve your skills. What's your question? I want to all of you, give some good thumbs up. Nice. I'm very happy with everybody's comments. Nice. What's your question? Nice. What's your next question? I could see 2 questions. Thank you. What's your question? No problem, Nandish Avre. You can watch this later recorded version. How to overcome fear. I answered it late. Avagle matadide Chandrasekhar Avre. How to overcome fear. Fear is an indication that we are not prepared enough, or we don't know, or it is telling be conscious about this area. It's an internal signal. ತಯಾರಾಗಿರಿ ಅಂತ. ಭಯನ ನಾವು ಏನಾಗಿ ನೋಡ್ಬೇಕು? ಆಸ್ ಎ ಫ್ರೆಂಡ್ ಆಗಿ ನೋಡ್ಬೇಕು ಹೊರತು ಎನಿಮಿ ಆಗಿ ನೋಡ್ಕೊಡ್ತು ನಾವು. ಸೊ ರೆಸ್ಪೆಕ್ಟ್ ಯುವರ್ ಫಿಯರ್, ಬಟ್ ಫಿಯರ್ ಶುಡ್ ನಾಟ್ ಬಿಕಮ್ ಎನಿಮಿ ಫಾರ್ ಯುವರ್ ಪ್ರೋಗ್ರೆಸ್. ಲೇಬರ್ ಮ್ಯಾನೇಜ್ಮೆಂಟ್ ಸರ್, ಕಾಶಿನಾಥ್ ಅವರೇ, ಲೇಬರ್ ಮ್ಯಾನೇಜ್ಮೆಂಟ್, ಸಿ ಪೀಪಲ್ ಆಸ್ ಎ ಪೀಪಲ್, ಅಂಡರ್ಸ್ಟ್ಯಾಂಡ್ ದೇರ್ ಪೇನ್, ಡಿಫೈನ್ ಯುವರ್ ವರ್ಕ್ಸ್, define their role, define their salary, define their increment, define that if they don't do, they will be not there. If they do, they get what they get. It's very simple. But you need to give time and ears to your team members. Nice. How to handle life's sudden 90-degree turnings. That is called life. ಜೀವನ ಅವಾಗ ಶಾಕ್ ಕೊಡುತ್ತೆ. ನಾವು ಅನ್ಕೊಳ್ತೀವಿ ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ ಅಂತ. God or life design will not allow you to be settled. It will give us ಅವಾಗ ಝಟ್ಕಾ ಕೊಡ್ತಾ ಇರುತ್ತೆ. ಅವಾಗ ಝಟ್ಕಾ ಕೊಟ್ಟಾಗ ನಮ್ಗೆ ಏನ್ ಮಾಡ್ಬೇಕು? ನಾವು we need to get see what's happened in life. See ಏನೇನಿತ್ತು, ಏನ್ ಕಳ್ಕೊಂಡ್ವಿ, ಏನ್ ಬಂತು, ಏನ್ ಹೊಸದಾಗ್ತಾ ಇದೆ. ಆ ಹೈಯೆಸ್ಟ್ ಅರಿವು ಅನ್ನೋದಿದೆಯಲ್ಲ, ಆ ಅರಿವು ಇರೋದಕ್ಕೋಸ್ಕರ, ಮೆಚುರಿಟಿ ಬರ್ಲಿಕ್ಕೋಸ್ಕರ ಹಿಂಗಾಗಂಥದ್ದು. ಯು ಹ್ಯಾವ್ ಟು ಅಕ್ಸೆಪ್ಟ್ 90-degree ಟರ್ನ್ಸ್ ಆಗಿರೋದನ್ನ ಅಕ್ಸೆಪ್ಟ್ and move forward.
ಸೊ ನೆಗೆಟಿವ್ ಯೋಚನೆ ಮಾಡೋರಿಗೆ ಯಾವಾಗ ಸರ್ ನೆಗೆಟಿವ್ ಯೋಚನೆ ಮಾಡೋರಿಗೆ ನಾಟ್ ಗೆಟಿಂಗ್ ದಿಸ್ ಇವಾಗ ಯಾವ ರೀತಿಯಲ್ಲಿನ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಬೋದು ಇನ್ಫಿನಿಟ್ ಪವರ್, ಬೇರೆಯವ್ರು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ವಿನ್ ವಿ ಸ್ಟಾರ್ಟ್ ಕಂಟ್ರೋಲಿಂಗ್ ಅವರ್ ಓನ್ ಥಾಟ್ಸ್ ಇನ್ ಅ ರೈಟ್ ಡೈರೆಕ್ಷನ್, we can control others, but we cannot control others first. How to maintain accounts? Use Tally. Venkatesh, use Tally, please, or give it to accountant. As a boss, if you are a boss, give to them. What you have to mention is, ಬರ್ಕೊಳ್ಳಿ ಎಲ್ಲ ಬಂದಿದ್ದ ದುಡ್ಡು ಕೊಟ್ಟಿದ್ನ ಖರ್ಚು ಅಥವಾ ಇನ್ವೆಸ್ಟ್ಮೆಂಟ್, ವಾರಕ್ಕೊಂದ್ಸತಿ ಲೆಕ್ಕ ಹಾಕಿ ಎಷ್ಟು ಬರಬೇಕು, ಎಲ್ಲಿ ಹೋಗಿದೆ. ಮಂತ್ಲಿ ಒನ್ಸ್ P&L ಚೆಕ್ ಮಾಡಿ, ಪ್ರಾಫಿಟ್ ಲಾಸ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ. ದಟ್ ಯು ಹ್ಯಾವ್ ಟು ಡೂ. Sir, many people will tell cannot grow like our older people did. People like Tata, Ambani, Infosys, Nanamurthy, because they did not have competition that right time. Now we have more competition. Krishna Reddy ಅವರೇ ಆಗಿನ ಕಾಲದಲ್ಲಿ 100 ಕೋಟಿ ಜನಸಂಖ್ಯೆ ಇರಲಿಲ್ಲ, ಇವತ್ತು 140 ಕೋಟಿ ಜನಸಂಖ್ಯೆ ಇದೆ. ಇವತ್ತು ಕಾಂಪಿಟೇಷನ್ ಎಷ್ಟಿದೆಯೋ ಅಷ್ಟೇ ಆಪರ್ಚುನಿಟಿ ಕೂಡ ಇದೆ ಅಲ್ವಾ. A+B+C+ ಕೆನಾಟ್ ಕಂಪ್ಲೀಟ್ 100% ಮಾರ್ಕೆಟ್ನ ಕಂಪೇರ್ ಏನ್ ಮಾಡ್ಕೊಳಕ್ಕಾಗಲ್ಲ, ಹೋಲ್ಡ್ ಮಾಡ್ಕೊಳಕ್ ಸಾಧ್ಯವಿಲ್ಲ, ಮಾಡ್ಕೊಳೋದು ಬೇಡ. ಯಾಕೆ ಮೊನೊಪೊಲಿ? ಕೃಷ್ಣ ರೆಡ್ಡಿ ಅವರೇ ನಿಮ್ಗೆ ಎಷ್ಟು ಟರ್ನ್ ಓವರ್ ಬೇಕಪ್ಪ? 1 ಕೋಟಿ ಬೇಕಾ, 10 ಕೋಟಿ ಬೇಕಾ, 100, 200, 500 ಕೋಟಿ ಟರ್ನ್ ಓವರ್ ಮಾಡ್ಲಿಕ್ಕೆ ಎಷ್ಟು ಮಾರ್ಕೆಟ್ ಬೇಕು ನಿಮ್ಗೆ? ಎಷ್ಟು ಕಸ್ಟಮರ್ ಬೇಕು? ಡಿಫೈನ್ ದಟ್, ಬಿಲ್ಡ್ ಯುವರ್ ರಿಸೋರ್ಸಸ್. ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ನ ಅಥವಾ ಅಷ್ಟು ಮಾರ್ಕೆಟಿಂಗ್ ಸೆಟಪ್ ಮಾಡ್ಕೊಳ್ಳಿ, ಅಂಡ್ ಯು ಕ್ಯಾನ್ ಕಂಟ್ರೋಲ್ ಇಟ್. You cannot control, you can achieve that market size. Should we work separately for financial success? You should not work it. Isn't it very work? Should we work separately for financial success? Financial success is underlying current for any business owner. Business ಎಲ್ಲ ಮಾಡಿ ಬಿಸ್ನೆಸ್ ಸಕ್ಸಸ್ ಬಟ್ ಲಾಭ ಇಲ್ಲ ಅಂದ್ರೆ ಏನಿರ್ತದೋ, ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ನೋ ಮೋರ್ ಅಂದಂಗೆ ಆಗ್ಬಿಡುತ್ತೆ. ಸೊ ಎಮಿ ಭಟ್ ಅವರೇ, business success underlying is profits. That's why you need to always check your profits. Labha illa, then business alla adu. Okay, how to handle lazy laborers and arrogant laborers? ಎರಡಕ್ಕೂ ಕಾರಣ, ಬಾಸ್ ಆಗಿ ನೀವು ಹೇಗಿರ್ಬೇಕು ಆಗಿಲ್ಲ, ಅದಕ್ಕೋಸ್ಕರ ಅವ್ರು ಹಂಗಾಗಿರ್ತಾರೆ. ಯು ಗೋ ಆನ್ ಡಿಫೈನಿಂಗ್ ಪ್ರಾಪರ್ಲಿ, ಏನ್ ಮಾಡ್ಬೇಕು ಅದನ್ನ ಡಿಫೈನ್ ಮಾಡಿ, ಯು ಕ್ಯಾನ್ ಕಂಟ್ರೋಲ್ ಯುವರ್ ಲೇಜಿ ಆಸ್ ವೆಲ್ ಆಸ್ ಯುವರ್ ಅರಗೆಂಟ್ ಬೋತ್. ಬಾಸ್ ಆಗಿ ಬಾಸ್ ಪವರ್ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎಂಪ್ಲಾಯೀಸ್ನ ತಲೆ ಮೇಲೆ ಹತ್ತಾಕ್ ಬಿಡ್ಕೊಡುದು ಅಥವಾ ಕಂಕ್ಲಲ್ಲಿ ಇಟ್ಕೋಕೂಡ್ದು. ಅವ್ರು ಎಲ್ಲಿ ಇಡಬೇಕು ಅಲ್ಲಿಟ್ರೆ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಬೋದು. ನಮ್ಮ ವೀಕ್ನೆಸ್ಗಳು ಗೊತ್ತಾಗ್ಬಿಟ್ಟಾಗ ಈ ಪ್ರಾಬ್ಲಮ್ ಆಗೋದು. ಚಂದ್ರಶೇಖರ್ ಅವರೇ, ಬಾಸ್ ಆಗಿ your employees will come to know your weakness, your loopholes, then they will act all these things. Hope you got the answer, right, Chandrasekhar? So I'm a startup businessman. So how can customers that situation in the market? Sir, I'm a startup businessman. So how can I get customers in the situation in the market? Shiva, that is what I teach in my online business module. ಇವತ್ತು ಎಲ್ಲಾ ಕಡೆ ಕಸ್ಟಮರ್ಸ್ ನಿಮ್ಗಿನ ಮುಂಚೆ ಕಾಯ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಇನ್ಫ್ಯಾಕ್ಟ್ ಲೈಕ್ ಪ್ರತಿ ದಿನ ನನಗೆ ಕಾಲ್ ಬರುತ್ತೆ, ನಮ್ಮ ಆಫೀಸ್ ಟೀಮ್ ಕಾಲ್ಸ್ ಬರುತ್ತೆ, ಹೌ ಕೆನ್ ಐ ಕಮ್ ಟು ಯುವರ್ ಕೋರ್ಸಸ್ ಅಂತ ಹೇಳ್ಬಿಟ್ಟು, ಬಿಕಾಸ್ ದೇ ಆರ್ ಸೀಯಿಂಗ್ ಮೀ ಆನ್ ಆನ್ಲೈನ್. ಲೈಕ್ ಸಿಮಿಲರ್ಲಿ ನಿಮ್ಮ ಕಸ್ಟಮರ್ಸ್ ವಾಟ್ ಎವರ್ ದಟ್ ಯುವರ್ ಬಿಸ್ನೆಸ್ ಇಂಟು, ಸೆಟ್ ಅಪ್ ಯುವರ್ ಆನ್ಲೈನ್ ಅಕೌಂಟ್. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬ್ರ್ಯಾಂಡ್ ಹೆಸರಲ್ಲಿ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಅಥವಾ ನಿಮ್ಮ ಸರ್ವಿಸ್ ಏನಿದೆ, ಗುಡ್ ಲೋಗೋ ಕ್ರಿಯೇಟ್ ಮಾಡಿ, ಗುಡ್ ಫೋಟೋಗ್ರಾಫ್ ಕ್ರಿಯೇಟ್ ಮಾಡಿ, ಅಕೌಂಟ್ ಓಪನ್ ಮಾಡಿ, ಸ್ಟಾರ್ಟ್ ಶೇರಿಂಗ್ ವಾಟ್ ಯು ಡೂ ಟು ದ ಮಾರ್ಕೆಟ್. ಪೀಪಲ್ ವಿಲ್ ಜಸ್ಟ್ ಸಿಂಪ್ಲಿ ಫಾಲೋ ಯು ಇಫ್ ಯು ಪ್ರೂವ್ ಸಮ್ ಗುಡ್ ಕ್ವಾಲಿಟಿ ಸರ್ವಿಸಸ್. Is that clear, Shiva? Thank you. Last question. And all of you today, what did you pick up? What did you learn? Because this is a half-an-hour program, live session. So it's a sharp half-an-hour program. So type in the chat box, what did you learn today? What's your takeaway? What's your learning? What's your understanding? Is a problem or path for achievement? Samasyena athwa sadhanege darina. Yen kaltkonಡ್ರಿ ಇವತ್ತಿನ ಸೆಷನ್ ಅಲ್ಲಿ? What's your learning? What's your takeaway? What is you are going to implement? I'm feeling thanks God. Whatever you give the problem, I'm having a maturity to see problem is not a problem. It's a path for achievement.
I'm able to do every day step by step achievement. ಸಾಧನೆಗೆ ಮುನ್ನುಡಿ. ವೆರಿ ನೈಸ್. ವಾಟ್ ಈಸ್ ಯುವರ್ ರಿಯಲೈಸೇಷನ್? ನೀವು ನಿಮ್ಮ ಲೈಫ್ನ ಈಗ ಹಾಫ್ ಅನ್ ಅವರ್ ಇಲ್ಲಿ ಏನ್ ಮಾಡಿದಾಗ, ಇಂಟ್ರಾಸ್ಪೆಕ್ಟ್ ಮಾಡಿದಾಗ, ವಾಟ್ ಡಿಡ್ ಯು ಗಾಟ್ ಟುಡೇಸ್ ದಟ್ ಹಾ ನನಗೆ ಇವತ್ತು ಅರ್ಥ ಆಯ್ತು, ಅವತ್ತಾಗಿದ್ದ ಪ್ರಾಬ್ಲಮ್ ಇವತ್ತಿನ ಒಳ್ಳೇದಕ್ಕೋಸ್ಕರ ಅಂತ. ಪಾಸಿಟಿವ್ ಮೈಂಡ್ ಸೆಟ್. ವೆರಿ ನೈಸ್. ಸಮಸ್ಯೆ ಇಟ್ಕೊಂಡು ಸಾಧನೆ ಮಾಡೋದನ್ನ ಕಲ್ತ್ವಿ. ವೆರಿ ಗುಡ್. ಸಮಸ್ಯೆ ಇಲ್ದಿರ ದಾರಿನೇ ಇಲ್ಲ ಸಾಧನೆಗೆ. ದೇರ್ ಇಸ್ ನೋ ವೇ ಯು ಕ್ಯಾನ್ ಅಚೀವ್ ವಿತೌಟ್ ಅ ಸ್ಟ್ರಗಲ್. ಇಫ್ ಯು ಅಚೀವ್ಡ್ ಸಮಥಿಂಗ್ ವಿತೌಟ್ ಎ ಸ್ಟ್ರಗಲ್, ದೆನ್ ಇಟ್ಸ್ ಕಾಲ್ಡ್ ಅಚೀವ್ಮೆಂಟ್ ಅಲ್ವೇ ಅಲ್ಲ. ಐ ವಿಲ್ ಅಟೆಂಡ್ ದ ರೆಗ್ಯುಲರ್ ಕ್ಲಾಸಸ್. ವೆಲ್ಕಮ್. ನಾನು ನಿಮ್ಮ ಕೆಲಸ ನೀಟಾಗಿ ಅಚೀವ್ ಮಾಡ್ಕೊಂಡಿರ್ತೀನಿ ಸರ್. ವೆರಿ ನೈಸ್. ಫಾರ್ ಅಚೀವ್ಮೆಂಟ್. ಶ್ರೀಧರ್ ಎಂ. Okay, learned about fear. Very nice. Sunil Kumar. Very good. Yes, definitely, Shiv Shankar, Gauri Shankar. Every situation will teach us something when we see in a higher maturity. Very good. Next. Thank you so much. See you on next Saturday, 8 p.m. in Master Coach Satya's BTA YouTube live channel. Do you like this? Share this video so ಬೇರೆಯವರಿಗೂ ತುಂಬಾ ಯೂಸ್ಫುಲ್ ಆಗಲಿ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಶುಭರಾತ್ರಿ. ಸ್ಟೇ ಸೇಫ್. ಟೇಕ್ ಕೇರ್.